ವಿಯೆಟ್ನಾಂ ಪ್ರವಾಸದಲ್ಲಿರುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ವಿಯೆಟ್ನಾಂ ಅಧ್ಯಕ್ಷ ಟೋ ಲಾಮ್ ಹಾಗೂ ವಿಯೆಟ್ನಾಂ ರಕ್ಷಣಾ ಸಚಿವ ಜನರಲ್ ಫಾನ್ ವ್ಯಾಂಗಿಯಾಂಗ್ ಅವರನ್ನು ಭೇಟಿ ಮಾಡಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಈ ಸಂದರ್ಭದಲ್ಲಿ ಎರಡೂ ದೇಶಗಳ ನಡುವಿನ ರಕ್ಷಣಾ ಸಹಕಾರವನ್ನು ಮತ್ತಷ್ಟು ಗಾಢಗೊಳಿಸುವ ಭಾರತದ ಬದ್ಧತೆಯನ್ನು ಸಚಿವ ರಾಜನಾಥ್ ಸಿಂಗ್ ಹೇಳಿದರು. ಈ ಸಹಕಾರವು ಎರಡೂ ದೇಶಗಳ ನಡುವಿನ ವರ್ಧಿತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯ ಪ್ರಮುಖ ಆಧಾರ ಸ್ತಂಭವಾಗಿದೆ. ಭಾರತ ಮತ್ತು ವಿಯೆಟ್ನಾಂ ಪರಸ್ಪರ ನಂಬಿಕೆ, ಹಂಚಿಕೆಯ ಮೌಲ್ಯಗಳು, ರಕ್ಷಣೆ, ಭದ್ರತೆ ಮತ್ತು ಪ್ರಾದೇಶಿಕ ಸ್ಥಿರತೆಯಲ್ಲಿ ನಿಕಟ ಸಹಕಾರದಲ್ಲಿ ಬೇರೂರಿರುವ ಬಲವಾದ ಬಂಧವನ್ನು ಹಂಚಿಕೊಂಡಿವೆ ಎಂದು ಹೇಳಿದ್ದಾರೆ. और समुद्री सुरक्षा, रक्षा, उद्योग, प्रशिक्षण और क्षेत्रीय स्थिरता में सहयोग को और गहरा करने का तरीकों पर चर्चा की. भारत वियतनाम के साथ अपनी व्यापक रणनीतिक साझेदारी को मजबूत करने के लिए प्रतिबद्ध है. वियतनाम के वायुसेना अधिकारी महाविद्यालय में स्थापित भाषा प्रयोगशाला का संयुक्त रूप से उद्घाटन भी किया गया. हमें खुशी है कि दोनों पक्षों ने एआई और क्वांटम प्रौद्योगिकी के क्षेत्र में एक समझौता ज्ञापन पर हस्ताक्षर किए हैं. इस बुक पर हस्ताक्षर भी ಬಳಿಕ ವಿಯೆಟ್ನಾಂನ ವಾಯುಪಡೆ ಅಧಿಕಾರಿಗಳ ಕಾಲೇಜಿನಲ್ಲಿ ಸ್ಥಾಪಿಸಲಾದ ಭಾಷಾ ಪ್ರಯೋಗಾಲಯವನ್ನು ಇಬ್ಬರು ನಾಯಕರು ಜಂಟಿಯಾಗಿ ಉದ್ಘಾಟಿಸಿದರು. ಕೃತಕ ಬುದ್ಧಿಮತ್ತೆ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ತಿಳುವಳಿಕೆ ಪತ್ರವನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಇದು ಭಾರತ ವಿಯೆಟ್ನಾಂ ವರ್ಧಿತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆಯನ್ನು ಗುರುತಿಸುತ್ತಿದೆ. ಇದಕ್ಕೂ ಮುನ್ನ ಸಚಿವ ರಾಜನಾಥ್ ಸಿಂಗ್ ವಿಯೆಟ್ನಾಂನ ಸ್ಥಾಪಕ ಪಿತಾಮಹ ಅಧ್ಯಕ್ಷ ಹೋ ಚಿ ಮಿನ್ಹ ಅವರ 136ನೇ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಅವರ ಸಮಾಧಿಗೆ ಗೌರವ ಸಲ್ಲಿಸಿದರು. ಹೋ ಚಿ ಮಿನ್ಹ ಅವರ ದೃಷ್ಟಿಕೋನ, ನಾಯಕತ್ವ, ರಾಷ್ಟ್ರೀಯ ವಿಮೋಚನೆ ಮತ್ತು ಜಾಗತಿಕ ಒಗ್ಗಟ್ಟಿನ ಬಗ್ಗೆ ಅಚಲವಾದ ಬದ್ಧತೆ ಪೀಳಿಗೆಗೆ ಸ್ಫೂರ್ತಿ ನೀಡುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ಭಾರತ ವಿಯೆಟ್ನಾಂ ಸ್ನೇಹವು ಹಂಚಿಕೆಯ ಮೌಲ್ಯಗಳು, ಪರಸ್ಪರ ಗೌರವ ಮತ್ತು ನಿರಂತರ ಸಹಕಾರದಲ್ಲಿ ನೆಲೆಗೊಂಡಿದೆ ಎಂದಿದ್ದಾರೆ.